ಇಲ್ಲಿ 2-3 ಥರ ಕ್ವಾಲಿಟಿ ಬರುತ್ತೆ, 2-3 ವೇರಿಯಂಟು ಕೂಡ ಬರುತ್ತೆ. ನಮ್ಮಲ್ಲೂ ಕಡಿಮೆದಕ್ಕೆ ಕೇಳಿದ್ರು, ಜಾಸ್ತಿದಕ್ಕೆ ಕೇಳಿದ್ರು. ನಮ್ಮಲ್ಲಿ ಈಗ ಅವೈಲೇಬಲ್ ಇರೋ ಬಂದು 2900 ಈ ಮಾಡಲ್ಲು, ಇನ್ನೊಂದು 3500 ಮಾಡಲ್ ಇದೆ. ಅದಕ್ಕಿಂತ ಸ್ವಲ್ಪ ಹೆವಿ ಬರುತ್ತೆ. ಇದು 3500 ಮಾಡಲ್ ಬರುತ್ತೆ. ಎಲ್ಲ ಅನ್ನೋದತ್ರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಣಿ ಮಾಡುವ ಅಟ್ಯಾಚ್ಮೆಂಟ್ ಬಗ್ಗೆ, ಬ್ರಷ್ ಕಟರಿಗೆ ಅಟ್ಯಾಚ್ಮೆಂಟ್ ಯೂಸ್ ಮಾಡ್ತಾಯಿದ್ದೀವಿ, ಗುಣಿ ಮಾಡೋ ಅಟ್ಯಾಚ್ಮೆಂಟ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರ್ ರಾಜಾಪುರ ರೋಡಲ್ಲಿ ಮೊದಲಿಗೆ ಅಂಗಡಿ ಇತ್ತು. ಈಗ ಅಂಗಡಿನ ಶಿಫ್ಟ್ ಮಾಡಿದ್ದೀವಿ. ಈ ಕಾರಣ ಏನಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ, ರೈತರು ಬರೋಕ್ಕೆ ಅಥವಾ ಯಾರಾದರೂ ಬಂದರೆ ವೆಹಿಕಲ್ದು ಪ್ರಾಬ್ಲಮ್ ಆಗಿದ್ದರಿಂದ ಸಿಟಿಗೆ ಕೂಡ ಶಿಫ್ಟ್ ಮಾಡಿದ್ದೀವಿ. ಈಗ ಇದು ಬೀರ್ ಸಿಟಿಲಿ ಪೊಲೀಸ್ ಸ್ಟೇಷನ್ ಪಕ್ಕ DCC ಬ್ಯಾಂಕ್ ಎದುರುಗಡೆ ಅಂಗಡಿ ಮಾಡಿದ್ದೀವಿ. ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಶಿಫ್ಟ್ ಆಗಿರೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಟ್ರಾನ್ಸ್ಪೋರ್ಟು ಹತ್ರ ಇರೋದ್ರಿಂದ, ಸಿಟಿಲೇ ಇರೋದ್ರಿಂದ ಅನುಕೂಲ ಆಗುತ್ತೆ. ಬಂದು ಒಂದು ಸಲ ವಿಸಿಟ್ ಮಾಡಿ. ಈ ವಿಡಿಯೋದಲ್ಲಿ ಗುಣಿ ಮಾಡುವ ಅಟ್ಯಾಚ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಬೇಕು ಅಂತೇಳಿ ಇದು ವಿಡಿಯೋ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಗುಣಿ ಮಾಡಲಿಕ್ಕೆ ನೆಲ ಯಾವ ರೀತಿ ಇರಬೇಕು ಅಂದರೆ ತೇವಾಂಶ ಇರಲೇಬೇಕಾಗಿರುತ್ತೆ. ಮತ್ತು ಕಲ್ಲು ಬಿರುಸಿನ ನೆಲ ಯಾವುದಾದ್ರೂ ಇತ್ತು ಅಂದರೆ ಅಟ್ಯಾಚ್ಮೆಂಟ್ ತಗೊಳಕ್ಕೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ನೀವು ತಗೊಳ್ಳೋ ಬಂಡವಾಳನೂ ಕೂಡ ವೇಸ್ಟ್ ಆಗುತ್ತೆ. ಬಿಗಿಯಾದ ನೆಲ ಅಂತ ಅಂದರೆ ನೆಲದೊಳಗೆ ಬಿಡ್ಕೊಳಲ್ಲ. ಈ ಬ್ಲೇಡ್ ಸ್ವೆಟ್ ಯಾಕೆ ಬಿಡ್ಕೊಳಲ್ಲ ಅಂದರೆ ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ನೆಲದೊಳಗೆ ಬಿಡ್ಕೊಳಲ್ಲ. ಗಟ್ಟಿ ಇತ್ತು ಅಂದರೆ ಬಿಡ್ಕೊಳಲ್ಲ. ಅದು SS ಬ್ಲೇಡು ಟಿಲ್ಲರ್, ರೋಟಾವೇಟ್ರ್ ಟೈಲರ್ ಥರಕ್ಕೆ ಬಂತು ಅಂದರೆ ನೆಲದೊಳಗೆ ಹೋಗುತ್ತೆ. ಬಟ್ ಇದು ಸ್ಟ್ರೈಟ್ ಬ್ಲೇಡ್ ಇರೋದ್ರಿಂದ ನೆಲದೊಳಗೆ ಬಿಡ್ಕೊಳಲ್ಲ. ನೆಲ ಹಸಿ ಇರಲೇಬೇಕು, ತೇವಾಂಶ ಇರಬೇಕು. ಹಂಗಾಗಿ ಕಲ್ಲಿತ್ತು ಅಂದರೆ ಉಪಯೋಗಿಸಕ್ಕೆ ಹೋಗ್ಬೇಡಿ. ಕಲ್ಲು ಇಲ್ಲಿ ಬಂದು ಸಿಗಾಕಂತಂದರೆ ಇದು ಡ್ಯಾಮೇಜ್ ಆಗುತ್ತೆ, ಇದು ಡ್ಯಾಮೇಜ್ ಆಗುತ್ತೆ. ತಗೊಂಡು ಮತ್ತು ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಪೇಮೆಂಟು. ಒಂದು ಸಲ ತಗೊಳೋದಾದರೆ ನಿಮ್ಮ ನೆಲದಲ್ಲಿ ಕಲ್ಲಿದೆಯಾ ಇಲ್ಲೋ ಅಂತೇಳಿ ನೋಡಿ ಚೆಕ್ ಮಾಡ್ಕೊಂಡು ತಗೊಂಡ್ರೆ ಉತ್ತಮ. ಮತ್ತು ಇದು ಉಪಯೋಗಿಸೋಕ್ಕೆ ನೆಲ ಯಾವ ರೀತಿ ಇರಬೇಕಂದ್ರೆ ಫಸ್ಟು ಗ್ರಾಸ್ರಿ ಎಲ್ಲ ಕಟ್ಟಿಂಗ್ ಮಾಡ್ಕೋಬೇಕು. ಗ್ರಾಸ್ ಯಾಕೆ ಕಟ್ಟಿಂಗ್ ಮಾಡ್ಕೋಬೇಕು, ಅದರ ಮೇಲೆ ಉಪಯೋಗಿಸೋಕ್ಕೆ ಬರಲ್ಲ ಅಂದರೆ ಬರಲ್ಲ ಸರ್. ಯಾಕೆಂದರೆ ಇದು ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಹುಲ್ಲಲ್ಲಿ ಹೊಡೆಯೋಕ್ಕೆ ಬರಲ್ಲ. ಹುಲ್ಲು ಏನಾಗುತ್ತೆ ಅಂದರೆ ಈ ಸಂದಿಲಿ ಸಿಗಾಕಣುತ್ತೆ, ಸುತ್ತಾಕಣುತ್ತೆ. ಎತ್ತರ ಬೆಳೆದಿತ್ತು ಅಂದರೆ ಈ ಸಂದಿಲಿ ಸಿಗಾಕಣುತ್ತೆ. ಮತ್ತು ಈ ಸಂದಿಲಿ ಬಿಡ್ಕೊಳೋದೇ ಅಲ್ಲ, ಹುಲ್ಲು ಇದಕ್ಕೆ ಸಿತ್ತಾಕೊಂಡ್ಬಿಡುತ್ತೆ. ಅದು ನೆಲದೊಳಗೆ ಹೋಗಿ ಗುಣಿ ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದಾಗಿ ಇದನ್ನು ಗ್ರಾಸ್ ಕಟ್ಟಿಂಗ್ ಮಾಡಿ ನೆಲದ ಹತ್ತಿನ ಗ್ರಾಸ್ ಕಟ್ಟಿಂಗ್ ಮಾಡಿದ್ರೆ ಉಪಯೋಗಿಸೋಕ್ಕೆ ಸಾಧ್ಯ. ಗ್ರಾಸ್ ಎಲ್ಲ ಕಟ್ಟಿಂಗ್ ಮಾಡಿ ಮತ್ತು ಇದು ಹಸಿ ಇರಬೇಕಾದ್ರೇ ಇದನ್ನು ಉಪಯೋಗಿಸಿದ್ರೆ 100% ಗುಣಿ ಆಗುತ್ತೆ. ನೀಟಾಗಿ ಗುಣಿ ಮಾಡ್ಕೋಬೋದು. 2ರಿಂದ 3 ತಟ್ಟಿ ಗೊಬ್ಬರ ಹಾಕೋಂಗೆ ಗುಣಿ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಕಲ್ಲಿತ್ತು ಅಂದರೆ ಇದನ್ನು ತಗೊಳಕ್ಕೆ ಹೋಗಬೇಡಿ. ಕಲ್ಲಿದ್ರೆ ಗೇರ್ ಬ್ಯಾಗ್ ಡ್ಯಾಮೇಜ್ ಆಗುತ್ತೆ. ಎರಡೇ ಗುಣಿ ಮಾಡೋ ಹೊತ್ತಿಗೆ ಗೇರ್ ಬ್ಯಾಗ್ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಅಮೌಂಟು ಕೂಡ ವೇಸ್ಟ್ ಆಗುತ್ತೆ. ಕಲ್ಲಿಲ್ಲ ಅಂದರೆ ಉಪಯೋಗಿಸ್ಬೋದು, ಆರಾಮಾಗಿ ಉಪಯೋಗಿಸ್ಬೋದು. ತಗೊಂಡು ಉಪಯೋಗಿಸಿ. ಕಲ್ಲಿತ್ತು ಅಂದರೆ ತಗೊಳಕ್ಕೆ ಹೋಗಬೇಡಿ. ಮತ್ತು ಇದರಲ್ಲಿ 2-3 ಥರ ಕ್ವಾಲಿಟಿ ಬರುತ್ತೆ, 2-3 ವೇರಿಯಂಟು ಕೂಡ ಬರುತ್ತೆ. ನಮ್ಮಲ್ಲೂ ಕಡಿಮೆದಕ್ಕೆ ಕೇಳಿದ್ರು, ಜಾಸ್ತಿದಕ್ಕೆ ಕೇಳಿದ್ರು. ನಮ್ಮಲ್ಲೀಗ ಅವೈಲೇಬಲ್ ಇರೋ ಬಂದು 2900 ಈ ಮಾಡಲ್ಲು, ಇನ್ನೊಂದು 3500 ಮಾಡಲ್ ಇದೆ. ಅದಕ್ಕಿಂತ ಸ್ವಲ್ಪ ಹೆವಿ ಬರುತ್ತೆ. ಇದು 3500 ಮಾಡಲ್ ಬರುತ್ತೆ. 3500 ಮಾಡಲ್ ಇದೆ, 2900 ಮಾಡಲ್ ಇದೆ. ನೀವು ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ಇದು 3500ಕ್ಕೂ 2900ಕ್ಕೂ ಕ್ವಾಲಿಟಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ. ಮತ್ತು ಇದಕ್ಕೆ ಗ್ರಾಸ್ ಕಟ್ಟಿಂಗು ನೀವು ಯಾವುದು ಉಪಯೋಗಿಸ್ಬೇಕು ಅಂದರೆ ಎಲ್ಲ ಗ್ರಾಸ್ ಕಟರಿಗೂ ಬರಲ್ಲ ಸರ್. ಕೆಲವೊಂದಕ್ಕೆ ಮಾತ್ರ ಕೂರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಕೆಲವೊಂದು ಬ್ರಷ್ ಕಟರಿಗೆ ಮಾತ್ರ ಕೂರುತ್ತೆ. ಎಲ್ಲ ಗ್ರಾಸ್ ಕಟರಿಗೂ ಇದು ಕೂರಕ್ಕೆ ಬರಲ್ಲ. ಇದು ಯೂನಿವರ್ಸಲ್ ಪ್ರಾಡಕ್ಟ್ ಅಲ್ಲ, ಕೆಲವೊಂದಕ್ಕೆ ಮಾತ್ರ ಕೂರುತ್ತೆ. ಮತ್ತು ಸೈಕಲ್ ಟ್ರಾಲಿ ಎಲ್ಲದಕ್ಕೂ ಕೂರುತ್ತೆ ಅಂದರೆ ಇದು ಕೂರಲ್ಲ. ಇದು ನೋಡೇ ಕೊಡಬೇಕಾಗುತ್ತೆ. ಒಂದು ಸಲ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಬ್ರಷ್ ಆಲ್ರೆಡಿ ನಿಮ್ಮ ಹತ್ರ ಕಳೆ ಮಿಷಿನ್ ಇತ್ತು ಅಂದರೂ ಕೂಡ ಅದರ ಫೋಟೋ ತಗೊಂಬಂದರೆ ಉತ್ತಮ. ಫೋಟೋ ತಗೊಂಬಂದರೆ ಅದನ್ನು ನೋಡಿಕೊಂಡು ಈ ಅಟ್ಯಾಚ್ಮೆಂಟ್ನ ನಾವು ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅಂಗಡಿ ಹತ್ರ ಬಂದು ಒಂದು ಸಲ ವಿಸಿಟ್ ಮಾಡಿ, ಯಾವ ರೀತಿ ಕೆಲಸ ಮಾಡುತ್ತೆ ಏನು ಅಂತ ಹೇಳ್ತೀವಿ. ಒಂದು ಸಲ ಬಂದು ವಿಸಿಟ್ ಮಾಡಿ ಅಟ್ಯಾಚ್ಮೆಂಟ ಯೂಸ್ ಮಾಡೋಕ್ಕೂ ಮುಂಚೆ ಯಾವ ನೆಲಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಯೂಸ್ ಮಾಡಿ. ಮತ್ತು ಬೇರೆ ಕಡೆ ಪರ್ಚೇಸ್ ಮಾಡೋದಾದರೂ ನಿಮ್ಮ ನೆಲ ಕಲ್ಲು ಪಲ್ಲು ಇತ್ತು ಅಂದರೆ ತಗೊಳಕ್ಕೆ ಹೋಗ್ಬಿಡಿ, ವೇಸ್ಟ್ ಆಗುತ್ತೆ. ಒಂದು ಸಲ ಒಂದು ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ನಾವೇ ಹೇಳಿ ಕೊಡ್ತೀವಿ.